ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಕಳೆದ 10 ವರ್ಷಗಳಿಂದ ಅಕ್ರಮ ಆಗ್ತಾ ಇದೆ ಅಂತ. ಆ ಅಕ್ರಮ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸುಮಾರು 10 ವರ್ಷಗಳಿಂದ ಈ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗ್ತಾ ಇದೆ ಅಂತ. ಹಾಗಾದರೆ ಯಾವ ರೀತಿಯ ಅವ್ಯವಹಾರ ಆಗ್ತಾ ಇತ್ತು ಅದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ. ಮೊದಲಿಗೆ ಬೆಂಗಳೂರಿನ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಕ್ರಮ ಆಗಿದೆ ಅನ್ನೋ ವಿಚಾರ. ಇಲ್ಲಿ ಏನು ಮಾಡ್ತಾ ಇದ್ರು ಗೊತ್ತಾ? ಗ್ರಾಹಕರ FDಗಳನ್ನೇ ನುಂಗಿ ನೀರು ಕುಡಿದುಬಿಟ್ಟಿದೆ. ಇಲ್ಲಿನ ಬ್ಯಾಂಕ್ ವ್ಯವಸ್ಥಾಪಕನ ಶಿರಕ್ಷೆಯಿಂದ ಠೇವಣಿದಾರರ ಅನುಮತಿ ಪಡ್ಕೊಳ್ದೇನೆ FDಗಳ ಹಣ ಇರುತ್ತಲ್ಲ ಅದನ್ನ ವರ್ಗಾವಣೆ ಮಾಡಿರೋದು. ಸುಮಾರು 54 ಲಕ್ಷ ರೂಪಾಯಿ ನಿಶ್ಚಿತ ಠೇವಣಿಯನ್ನ ರಾಮಕೃಷ್ಣಪ್ಪ ಅನ್ನೋರು ಇರಿಸಿದ್ರು. ಯಾರೋ ಸುರೇಂದ್ರನಾಥ್ ರೆಡ್ಡಿ ಅಂತೆ, ಅವರು ಸಾಲ ಕೊಡೋಕ್ಕೆ ರಾಮಕೃಷ್ಣಪ್ಪ ಅವರ FD ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. FD ಕ್ಲೋಸ್ ಮಾಡೋದಕ್ಕೆ ಪತ್ರದ ಮೇಲೆ ಸಹಿ ಮಾಡಿಲ್ಲ ರಾಮಕೃಷ್ಣಪ್ಪ. ಬ್ಯಾಂಕಿನ ಅಧ್ಯಕ್ಷರು ಕಾರ್ಯದರ್ಶಿಯವರ ಅನುಮೋದನೆಯೇ ಇಲ್ಲ. ಯಾರ ಗಮನಕ್ಕೂ ತಂದಿಲ್ಲ, ಠೇವಣಿದಾರರ ಗಮನಕ್ಕೂ ತಂದಿಲ್ಲ. ತಂದಿದ್ರೆ ಬಿಡ್ತಾನೂ ಇರಲಿಲ್ಲ ಬಿಡಿ, ಅದು ಬೇರೆ ವಿಚಾರ. ಅವರ ಗಮನಕ್ಕೆ ಬಾರದೇನೆ ಯಾರೋ ಮತ್ತೊಬ್ಬ ವ್ಯಕ್ತಿಗೆ ಸಾಲ ಕೊಟ್ಟಿರೋದು. ಬ್ಯಾಂಕ್ನ ಹಣ ಅಲ್ಲ ಇದು, FDಯಲ್ಲಿ ಇಟ್ಟಂತಹ ಹಣ. ಅದನ್ನ ಮತ್ತೊಬ್ಬ ವ್ಯಕ್ತಿಗೆ, ಯಾರೋ ರಾಮಕೃಷ್ಣಪ್ಪ ಅನ್ನೋರ್ಗೂ ಇನ್ನೊಬ್ಬ ವ್ಯಕ್ತಿಗೂ ಏನೋ ಲಿಂಕೇ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಈ ರಾಮಕೃಷ್ಣಪ್ಪ ಅನ್ನೋರ FD ಹಣವನ್ನ 54 ಲಕ್ಷ ರೂಪಾಯಿ ಹಣವನ್ನ ಸಾಲದ ರೂಪದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಾರೆ ಅಂತಂದ್ರೆ ಈ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಸಾಕ್ಷಿ? ಈ FD ಹಣವನ್ನ ದುರ್ಬಳಕೆ ಮಾಡಿಕೊಂಡಿರೋ ವ್ಯವಹಾರದಲ್ಲಿ ಮ್ಯಾನೇಜರ್ ಕೂಡ ಶಾಮೀಲಾಗಿದ್ದಾರೆ. ಮ್ಯಾನೇಜರ್ ಯೋಗೇಶ್ ಅಂತ. ಈ FD ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ವ್ಯವಹಾರದಲ್ಲಿ ಮ್ಯಾನೇಜರ್ ಕೂಡ ಶಾಮೀಲಾಗಿದ್ದಾರೆ. ಯೋಗೇಶ್ ಈ ಅಕ್ರಮದ ವಿರುದ್ಧ RBIಗೆ ದೂರನ್ನ ಕೊಡಲಾಗಿದೆ. ಮ್ಯಾನೇಜರ್ ಅಂತ ಯೋಗೇಶ್ ಹೆಸರು ಇವ್ರ ಮೇಲೆ RBIಗೆ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ. ಕಂಪ್ಲೇಂಟ್ ಕೊಟ್ಟವರು ಸದಸ್ಯೆ ಒಬ್ರು ಲಲಿತಾ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮ್ಯಾನೇಜರ್ ಕೆಂಗಣ್ಣು ಬೀರೋದು ಅವ್ರ ಮೇಲೆ. ಬ್ಯಾಂಕ್ ದಾಖಲೆಗಳನ್ನ ಕದ್ಬಿಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಲಲಿತಾ ಮೇಲೆ ಆರೋಪ ಮಾಡ್ತಾರೆ. ತನ್ನ ಮೇಲೆ ದೂರು ನೀಡಿದ್ದಕ್ಕೆ ಮ್ಯಾನೇಜರ್ ಯೋಗೇಶು ಹಿಂಗೆ ಬೆದರಿಕೆ ಹಾಕೋದು ಲಲಿತಾಗೆ. ಅಂದ್ರೆ ಇವರ ವ್ಯವಹಾರ ಅಥವಾ ಇವರ ಒಂದು ಅಕ್ರಮ ಎಲ್ಲಿ ಬಯಲಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಲೀಲಾ ಅವ್ರಿಗೆ ಹಿಂಗೆ ಎದುರಿಸೋದು. ಬ್ಯಾಂಕಿನಲ್ಲಿರುವಂಥ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ನೀನು ಕದ್ದಿದ್ಯಾ ಅಂತೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಸುಮ್ಮನೆ ನಮ್ಮ ದಾರಿಗೆ ಅಡ್ಡ ಬರಬೇಡ, ಸೈಡ್ಗೆ ಹೋಗು. ನೋಡಿ, ಇದೇ ಬ್ಯಾಂಕು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಇರೋದಿದು. ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. ಇಲ್ಲಿ ನೀವೇನಾದರೂ FD ಇಟ್ಟಿದ್ರೆ ನಿಮ್ಮ ಹಣನ ಸ್ವಲ್ಪ ಹುಷಾರಾಗಿರಿ. ಕಳೆದ 10 ವರ್ಷಗಳಿಂದ ಹಿಂಗೇ ಸಾಕ್ತಾ ಇದೆ ಅನ್ನುವಂಥ ಆರೋಪ ಬರ್ತಾ ಇದೆ ಈಗ. ವಿತ್ ಪ್ರೂಫ್ ಗಂಭೀರ ಆರೋಪ ಮಾಡ್ತಾ ಇರೋದು. ಅಲ್ಲಿನ ಠೇವಣಿದಾರರೇ ಕೊಟ್ಟಿರೋದು ಕಂಪ್ಲೇಂಟ್ ಇದು. ಅವರು ಕೊಟ್ಟಂತಹ ದಾಖಲೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನೀಗ. ಈ ಒಂದು ಅಕ್ರಮದಲ್ಲಿ ಈ ಬ್ಯಾಂಕ್ನ ಮ್ಯಾನೇಜರ್ ಯೋಗೇಶ್ ಕೂಡ ಶಾಮೀಲಾಗಿದ್ದಾರೆ. ಈ ಯೋಗೇಶನ ಶಾಮೀಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಲಿತಾ ಅನ್ನೋರು ಇದರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾರೆ. ಈ ಬ್ಯಾಂಕ್ನ ಸದಸ್ಯೆಯವರು ಲಲಿತಾ ಅನ್ನೋರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಕ್ಕೆ ಈ ಮ್ಯಾನೇಜರ್ ಯೋಗೇಶು ಕೆಂಗಣ್ಣು ಬೀರೋದು, ಟಾರ್ಗೆಟ್ ಮಾಡೋದು. ಆಮೇಲೆ ನೀನು ಬ್ಯಾಂಕ್ ದಾಖಲೆಗಳನ್ನು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಕದ್ದಿದ್ಯಾ ಅಂತೇಳಿ ನಾನು ಕಂಪ್ಲೇಂಟ್ ಕೊಡಬೇಕಾಗತ್ತೆ, ಹುಷಾರ್. ನೋಡಿ, ಇವರೇ ಬ್ಯಾಂಕ್ನ ಮ್ಯಾನೇಜರ್, ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಮ್ಯಾನೇಜರ್ ಯೋಗೇಶ್. ಈ ಯೋಗೇಶ್ ಅನ್ನೋರೇನೆ ಲಲಿತಾ ಮೇಲೆ ಗಂಭೀರ ಆರೋಪ ಮಾಡೋದು. ನನ್ನ ಮೇಲೆ ಏನಾದರೂ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದರೆ, ಈ ಬ್ಯಾಂಕಲ್ಲಿ ಅವ್ಯವಹಾರ ಆಗಿದೆ, ನಾನು ಕೂಡ ಶಾಮೀಲಾಗಿದ್ದೀನಿ ಅಂತ ನೀನೇನಾದರೂ ಹೊರಗಡೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದರೆ ನಾನು ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಆ ಕಂಪ್ಲೇಂಟ್ ಏನು? ಈ ಬ್ಯಾಂಕ್ಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ನೀನು ಕದ್ದಿದ್ದೀಯಾ, ಹಿಂಗಂತ ನಾನು ಕಂಪ್ಲೇಂಟ್ ಕೊಡ್ತೀನಿ, ಭವಿಷ್ಯ ಹಾಳು ಮಾಡಿಬಿಡ್ತೀನಿ, ಹೀಗನ್ನುವಂಥ ಎಚ್ಚರಿಕೆಯನ್ನು, ಜೊತೆಗೆ ಏನೋ ಬ್ಲ್ಯಾಕ್ ಮೇಲನ್ನು ಮಾಡೋದು. ಇದು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಇರುವಂಥ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನ ಸಾಲದ ಅಕ್ರಮ. ಯಾರೋ ಒಬ್ಬರಿಗೆ ಸಾಲ ಕೊಡಬೇಕು ಅಂತ ಇನ್ಯಾರೋ FD ಖಾತೆಯಲ್ಲಿರೋ ಹಣವನ್ನು ಉಪಯೋಗಿಸ್ಕೊಳ್ಳೋದು. ಬ್ಯಾಂಕ್ನಲ್ಲಿ 9 ಕೋಟಿ ರೂಪಾಯಿ ಮನೆ ಸಾಲ ಪಡ್ಕೊಂಡಿದ್ದು ಯಾರು? ಸುರೇಂದ್ರನಾಥ್ ರೆಡ್ಡಿ ಅನ್ನೋರು. ಈ ಸುರೇಂದ್ರನಾಥ್ ರೆಡ್ಡಿಗೆ ಸಾಲ ಕೊಡೋದಕ್ಕೆ ಅಂತ ಠೇವಣಿದಾರರ ಹಣವನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಸಾಲವನ್ನು ಕೊಡಬೇಕಲ್ಲ ಕಂಪ್ಲೀಟ್ ಆಗಿ, ಅದಕ್ಕೆ ಠೇವಣಿದಾರರ ಹಣಕ್ಕೆ ಕೈ ಹಾಕುತ್ತೆ ಬ್ಯಾಂಕು. ನಿಶ್ಚಿತ ಠೇವಣಿ ಹಣವನ್ನು ಸಾಲ ತೀರಿಸೋದಕ್ಕೆ ಬಳಕೆ ಮಾಡ್ತಾರೆ. ಹೀಗನ್ನೋ ಗಂಭೀರ ಆರೋಪ ವಿತ್ ಪ್ರೂಫ್ ಕೇಳಿ ಬರ್ತಾ ಇರೋದು. ಸುರೇಂದ್ರನಾಥ್ ರೆಡ್ಡಿ ಅಂತ ಇವ್ರೇನ್ ಮಾಡ್ತಾರೆ? ಬ್ಯಾಂಕ್ನಲ್ಲಿ 9 ಕೋಟಿ ರೂಪಾಯಿ ಸಾಲ ಪಡ್ಕೊಳ್ಳೋದು, ಹೌಸ್ ಲೋನ್,
ಮನೆಯ ಸಾಲ, ಮನೆ ಸಾಲ 9 ಕೋಟಿ ಏನು ಅಪ್ಲೈ ಮಾಡಿರ್ತಾರೆ ಅಥವಾ 9 ಕೋಟಿ ಏನು ಪಡ್ಕೊಂಡಿರ್ತಾರೆ, ಅದಕ್ಕೆ ಶಾರ್ಟೇಜ್ ಆಗಿರುತ್ತೆ ಅಮೌಂಟು ಬ್ಯಾಂಕಿನಿಂದ ಕೊಡೋದಕ್ಕೆ. ಶಾರ್ಟೇಜ್ ಆಗಿರೋ ಅಮೌಂಟನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತಂತಂದರೆ, ಇಲ್ಲಿ ಠೇವಣಿದಾರರು ಇರ್ತಾರಲ್ಲ, ಆ ಠೇವಣಿದಾರರಲ್ಲಿ ಇರುವಂಥ ಯಾವುದಾದ್ರು ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿರೋ ದುಡ್ಡನ್ನು ಈ ಸಾಲ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಬಿಡೋದು. ಇದು ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರುವಂಥ ಮ್ಯಾನೇಜರ್ ಯೋಗೇಶ್ನ ಜೊತೆಗೆ ಅಲ್ಲಿಯೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಇವ್ರ ಜೊತೆಗೆ ಶಾಮೀಲಾಗಿದ್ದಾರೆ. ಇವ್ರು ಹೇಳ್ದಂಗೆ ಕೇಳಬೇಕು, ಕೇಳಲಿಲ್ಲ ಅಂತಂದರೆ ಡಾಕ್ಯುಮೆಂಟ್ಸ್ ಕದ್ದಿದೆಯಾ ಅಂತ ಫೇಕ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕೆಲಸದಿಂದ ತೆಗೆಸೋದು, ಜೊತೆಗೆ ಭವಿಷ್ಯವನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು. ಇದೇ ಮ್ಯಾನೇಜರ್ ಯೋಗೇಶ್. ಇದು ಠೇವಣಿದಾರರ ಹಣಕ್ಕೆ ಸೇಫ್ ಇಲ್ಲ ಹೀಗನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಈ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ನ ಕರ್ಮಕಾಂಡ ಇದು. ಆಬ್ವಿಯಸ್ಲಿ ಇದು ಅಲ್ಲಿನ ಠೇವಣಿದಾರರು ಕೊಡ್ತಾ ಇರೋ ಕಂಪ್ಲೇಂಟು ನೋಡಿ. ಆಮೇಲೆ ಏನಾಗುತ್ತೆ ಗೊತ್ತಾ, ಡಿ ಹಣವನ್ನೂ ಬಿಡದೆ ಗುಳು ಮಾಡಿದ್ದಾರೆ ಬ್ಯಾಂಕ್ನ ನೌಕರರು. ಸಣ್ಣ ಸಣ್ಣ ಮೊತ್ತ ಅಲ್ಲ, ದೊಡ್ಡ ಮೊತ್ತ. ಅದರ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಪಡ್ಕೊಂಡಿದ್ದಾರೆ ನಿವೃತ್ತ ACP. ವಿಜಯನಗರ ಕ್ಲಬ್ ಹೆಸರಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಪಡೆಯಲಾಗಿತ್ತು. ಡಿಯನ್ನು ಅಕ್ರಮವಾಗಿ ನಗದು ಮಾಡಿಸ್ಕೊಂಡಿದ್ರು ಅಲ್ಲಿನ ಸಿಬ್ಬಂದಿ. ಆಮೇಲೆ ಹಂಗೋ ಹಿಂಗೋ ಮಾಡಿ 4 ವರ್ಷ ಆದಮೇಲೆ 3 ಜನ ಡಿ ದರ್ಜೆ ನೌಕರರಿಂದ ಹಣವನ್ನು ವಸೂಲಿ ಮಾಡಲಾಗಿತ್ತು. ಓಕೆ, ಅಲ್ಲಿಲ್ಲೇನೋ ಬ್ಯಾಲೆನ್ಸ್ ಮಾಡಿದ್ರು ತಪ್ಪೇ ತಾನೆ. ತಪ್ಪು ಮಾಡಿದವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಬ್ಯಾಂಕು? ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಅಡ್ಜಸ್ಟ್ಮೆಂಟ್ ಮಾಡೋದು ಇಲ್ಲೀಗಲ್ಲು. ಠೇವಣಿದಾರರ ಹಣಕ್ಕೆ ನೀವು ಬಳಕೆ ಮಾಡ್ಕೊಂತೀರಿ ಅಂತಂದರೆ ಇನ್ನೆಷ್ಟು ಸೇಫು? ಇದೂ ಅಕ್ರಮನೇ, ಇದೂ ಕಾನೂನು ಬಾಹಿರ ಚಟುವಟಿಕೆನೇ. ಯಾರ್ದೋ ಒಬ್ಬರಿಗೆ ಸಾಲ ಕೊಡಬೇಕು ಅಂತೇಳಿ ಠೇವಣಿದಾರರ ಹಣಕ್ಕೆ ಕನ್ನ ಹಾಕಿದ್ರೆ ಆಮೇಲೆ ಹಂಗೆ ಹಿಂಗೋ ಅಡ್ಜಸ್ಟ್ ಮಾಡಿ ವಾಪಸ್ ಕಟ್ಬಿಟ್ರಂತೆ. ಹಂಗಾದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಇಲ್ವಾ, ಕ್ರಮ ಇಲ್ವಾ? ಯಾಕೆ ಇದಕ್ಕೆ ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಯಾವುದೇ ಕ್ರಮ ಯಾಕೆ ತಗೊಳ್ಳಿಲ್ಲ? ಈ ಮ್ಯಾನೇಜರ್ ಯೋಗೇಶ್ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ? ಅವ್ರ ಜೊತೆ ಕೈ ಜೋಡಿಸಿದ್ರಲ್ಲ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ, ಅವ್ರಿಗೆ ಯಾವುದು ಕ್ರಮ ತಗೊಳ್ಳಿಲ್ವಾ? ಯಾಕೆ ಎಲ್ಲರೂ ಶಾಮೀಲಾಗಿದ್ದಾರೆ ಅಂತ ಇಡೀ ಬ್ಯಾಂಕೇ, ಈ ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅನ್ನೋದೇ ಅವ್ಯವಹಾರದ ಬ್ಯಾಂಕು ಅಂತನಾ? ಅಲ್ಲ, ನನಗೆ ಕೇಳ್ತಿರೋ ಪ್ರಶ್ನೆ ಇದು. ಮತ್ತು ಆಗಿರೋ ಒಂದು ಅನ್ಯಾಯಕ್ಕೆ, ಆಗಿರುವಂಥ ಒಂದು ಮೋಸಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಆಗಲಿಲ್ಲ ಬ್ಯಾಂಕ್ ಕಡೆಯಿಂದ ಅಂತಂತಂದರೆ ಇನ್ನೇನು? ಮತ್ತೆ ಎಲ್ಲರೂ ಸೇರಿ ಒಟ್ಟಿಗೆ ಕೊಂಪೆ ಮಾಡ್ಕೊಂಡಿದ್ದಾರ ಅಂತ? ಯಾರ್ಯಾರೋ ಹೆಸರಲ್ಲಿ ಬೇಕಾಬಿಟ್ಟು ಸಾಲ ಕೊಡೋದಂತೆ, ಆ ಸಾಲನ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ FD ಇಟ್ಟಿರುವಂಥ ಹಣ ಪಾಪ ರಿಟೈರ್ಮೆಂಟ್ ಆಗಿ ಏನೋ ಒಂದಷ್ಟು ಹಣ ಬಂದಿರುತ್ತೆ, ಅದನ್ನು FD ಮುಖಾಂತರ ಸೇವಿಂಗ್ಸನ್ನು ಮಾಡ್ಕೊಂಡು ಬರುವಂಥ ದುಡ್ಡಲ್ಲಿ ಹೆಂಗೋ ಜೀವನ ಮಾಡೋಣ ಅನ್ನುವಂಥ ಪ್ಲ್ಯಾನಲ್ಲಿ ನಿಮ್ಮ ಬ್ಯಾಂಕಲ್ಲಿ ಬಂದು FDಲಿ ಹಣ ಇಟ್ಟರೆ ಅದನ್ನು ಇನ್ಯಾರಿಗೋ ಸಾಲ ಕೊಡೋದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ಸಾಲ ಕೊಟ್ಟು ಎಸ್ಕೇಪ್ ಆಗ್ಬಿಟ್ರೆ ಏನು ಮಾಡ್ತೀರಿ? ದಿವಾಳಿ ಅಂತಕ್ಕೆ ಬಂದ್ಬಿಡ್ತು ಅಂತ ಕೈ ಎತ್ತು ಕೂತ್ಕೊಬಿಡ್ದ? ಆಮೇಲೆ 20-25 ವರ್ಷ ತನಕ ಕಾಯೋದು. ಪಾಪ ಬಡ ಜೀವ ಬದುಕಿರುತ್ತೆ ಅಲ್ಲಿ ತನಕ. ಆ ದುಡ್ಡನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಆಡಿದ್ದೇ ಆಟ ಅಂತನ? ಇದು ಅಲ್ಲಿ FD ಇಟ್ಟಿದಾರಲ್ಲ, ಅವರ FD ಅಕೌಂಟ್ಗೆ ಕನ್ನ ಹಾಕಿದ್ರಲ್ಲ ಅಂತ FD ಖಾತೆ ಹೊಂದಿದ್ದವರೇ ಕಂಪ್ಲೇಂಟ್ ಕೊಟ್ಟಿದ್ದು. ಇದು ಈಗಿಂದಲ್ಲ, ಇದು ಅಕ್ರಮ 10 ವರ್ಷದಿಂದನೂ ಹಿಂಗೆ ನಡೀತಾ ಇದೆ, ಬೆಳಕಿಗೆ ಬರ್ತಿರೋದು ಈಗ. ಆಮೇಲೆ ನೋಡಿ, ಬೇನಾಮಿ ಹೆಸರಲ್ಲಿ ಸಾಲ ಕೊಡಿಸ್ತಾರಂತೆ ಈ ಬ್ಯಾಂಕ್ನ ನಿರ್ದೇಶಕರು. ಬ್ಯಾಂಕ್ ಹಣವನ್ನು ಖಾಸಗಿಯವರಿಗೆ ಸಾಲ ಕೊಟ್ಟು ಬಡ್ಡಿಯನ್ನು ವಸೂಲಿ ಮಾಡೋದು, ಬಡ್ಡಿ ದಂಧೆ ಮಾಡೋದು ನಿಂತಿದ್ದಾರ ನಿರ್ದೇಶಕರು. ಇದರಲ್ಲಿ ತೊಡಗಿರೋದು ಅಕ್ರಮವಾಗಿ ಸಾಲ ಮರುಪಾವತಿ ಮಾಡಿದ್ದಾರೆ ನಿರ್ದೇಶಕ ಮರಿಯಪ್ಪ. ತಮ್ಮ ಸ್ವಹಿತಾಸಕ್ತಿಗಾಗಿ ಠೇವಣಿದಾರರ ಠೇವಣಿ ಹಣವನ್ನು ಬಳಕೆ ಮಾಡೋದು ಎಷ್ಟು ಸರಿ? ಬೇರೆಯವರ ಠೇವಣಿ ಹಣವನ್ನು ಹೂಡಿಕೆ ಮಾಡಿ ಬಡ್ಡಿ ಪಡಿತಾ ಇರೋದು ಇಲ್ಲಿನ ಸಿಬ್ಬಂದಿ. ಏನೋ ಅವ್ರ ಫ್ಯಾಮಿಲಿ ಕಟ್ಟಿರೋ ಬ್ಯಾಂಕ್ ಇದು, ಅವ್ರವ್ರ ಇಷ್ಟ ಬಂದಂಗ ಪಾಪ ಈ FDಲಿ ನಾನು ಹೇಳಿದ್ನಲ್ಲ, ಏನೋ ರಿಟೈರ್ಮೆಂಟ್ ಅಮೌಂಟ್ ಏನೋ ಒಂದು ಮಾಡಿ ಇಟ್ಟಿರ್ತಾರೆ, ಜೀವನಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಅವ್ರ ದುಡ್ಡಕ್ಕೆ ಕನ್ನ ಹಾಕ್ತಿರಲ್ಲ. ಅಕ್ರಮವಾಗಿ ಸಾಲ ಮರುಪಾವತಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಮಾಡೋದೆಲ್ಲ ಮಾಡಿ ಮರಿಯಪ್ಪ, ಆಮೇಲೆ ಬಡ್ಡಿ ಪಡೆಯೋದು ಹೊರಗಡೆಯಿಂದ. ಹೊರಗಡೆಗೆ ಸಾಲ ಕೊಡೋದು ಠೇವಣಿದಾರರ ದುಡ್ಡನ್ನು ನೋಡಿ. ಲಲಿತಾ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದರ ಪ್ರತಿ ನೋಡ್ತಾ ಇದ್ದೀರಿ. ಲಲಿತಾ ಇವರು ಅಲ್ಲಿನ ಸದಸ್ಯ ಒಬ್ಬರು. ಅವರು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಮೊದಲು ಧ್ವನಿ ಎತ್ತುತ್ತಾರೆ ಅಲ್ಲಿನ ಸಿಬ್ಬಂದಿ. ಲಲಿತಾ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನೀನೇ ಡಾಕ್ಯುಮೆಂಟ್ಸ್ ಕದ್ದಿದೀಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್ ಕೊಡ್ತೀನಿ, ನೋಡು ನಿನಗೆ ಮಾಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಹಿಂಗಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ.
ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಡೆಪಾಸಿಟ್ ಹೆಸರಲ್ಲಿ ಲೋನ್ ತಗೊಳ್ಳೋದು ಇನ್ನೊಬ್ಬರು ಇದರಲ್ಲಿ. ಸುರೇಂದ್ರನಾಥ್ ರೆಡ್ಡಿ ಹೇಳಿದ್ನಲ್ಲ, ಈ ಮನೆ ಸಾಲ ಪಡ್ಕೊಂಡಿದ್ರಲ್ಲ 9 ಕೋಟಿ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹಣನ ಅಡ್ಜಸ್ಟ್ಮೆಂಟ್ ಮಾಡಿರೋದು ಬೇರೆಯವ್ರ ಠೇವಣಿ ದುಡ್ಡಲ್ಲಿ. ಓಪನ್ ಆಗೆ ಏನು ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿದ್ರ? ಓಪನ್ ಆಗಿ ಹಿಂಗೆಲ್ಲ ಅವ್ಯವಹಾರ ಮಾಡ್ತಾರೆ ಅಂತಂದ್ರೆ, ಒಂದು ಇವರಿಗೆ ಶ್ರೀರಕ್ಷೆ ಇರಬೇಕು, ಇಲ್ಲ ಅಂದ್ರೆ ಬಂಡ ಧೈರ್ಯ ಇರಬೇಕು. ಬಂಡ ಧೈರ್ಯ ಮಾಡೋದಕ್ಕೂ ಈ ತರ ಇವರುಗಳ ಹಿಂದೆ ಯಾರಾದರೂ ದೊಡ್ಡ ಪ್ರಭಾವಿ ವ್ಯಕ್ತಿಗಳೇ ಇರಬೇಕಲ್ವಾ? ಇದಿಲ್ಲಿಗೆ ಮುಗಿಲಿಲ್ಲ. ನಾನು ಹೇಳಿದ್ದು ಈಗ ಜಸ್ಟ್ ಕಳೆದ 1 ವರ್ಷದಲ್ಲಿ ಆಗಿದ್ದೇನು ಅಂತಷ್ಟೇ. ಇನ್ನೂ 10 ವರ್ಷದ ದಾಖಲೆ ಇದೆ.